ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ನೋಡೋದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಒಂದು ದಿವಸ ಒಂದು ಕುಟುಂಬ ನಮ್ಮ ಸೇವೆ ಎಂಬುದಾಗಿ, ಪ್ರೀತಿಯುಳ್ಳ ದೇವ ಮಕ್ಕಳೇ, ದೊಡ್ಡ ಒಂದು ಕುಟುಂಬ ಇತ್ತು. ಆ ಕುಟುಂಬದ ನೋಡೋದಾದರೆ ಈ ದಿನಗಳಲ್ಲಿ ಎಷ್ಟೋ ಕುಟುಂಬಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾರೆ ಮತ್ತು ಭಯಭಕ್ತಿ ಇಲ್ಲದೆ ತಮ್ಮ ಜೀವಿತನ ಯಾವ ರೀತಿಯಲ್ಲಿ ನಡೆಸಬೇಕಂತ ಗಲಿಬಿಲಿದ್ದಾರೆ. ಆದರೆ ದೇವರು ಇಂದು 4 ಕುಟುಂಬ ಬಗ್ಗೆ ವಿಷಯ ಹೇಳಕ್ಕೆ ಇಷ್ಟಪಡುತ್ತಾರೆ. ಮೊಟ್ಟ ಮೊದಲಾಗಿ ದೇವರನ್ನ ಪ್ರೀತಿಸಬೇಕೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆ ಮೊದಲನೇ ಆಜ್ಞೆ ಇದೆ. ಹೌದು ಪ್ರೀತಿ ಮಕ್ಕಳೇ, ಎಷ್ಟೋ ಕುಟುಂಬಗಳು ದೇವರನ್ನ ಪ್ರೀತಿ ಮಾಡದೆ ತಮ್ಮ ಇಷ್ಟ ಬಂದ ಹಾಗೆ ಸಮಯನ ಕಳೀತಾ ಇದ್ದಾರೆ. ಅದೇ ಥರ ಎರಡನೇ ನೋಡೋದಾದರೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಏನಂದರೆ ಒಂದು ಉಂಟು. ಅದು ಯಾವುದಂದ್ರೆ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಕುಟುಂಬಗಳಲ್ಲಿ ನೆರೆಯವರನ್ನ ಪ್ರೀತಿಸದೆ ನಾವು ಕುಟುಂಬ ಸಾಕೆಂಬುದಾಗಿ ಜೀವಿಸ್ತಿದ್ದಾರೆ. ಆದರೆ ದೇವರು ನಮ್ಮನ್ನು ಆಜ್ಞೆ ಮಾಡಿದ್ದಾರೆ, ಪ್ರೀತಿ ಮಕ್ಕಳೇ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸುವ ಎಂಬುದಾಗಿ. ಮೂರನೇದಾಗಿ ಸವಿ ನುಡಿಯನ್ನಾಡಬೇಕು. ಹೌದು ಪ್ರೀತಿ ಮಕ್ಕಳು, ನಾವು ಒಳ್ಳೆ ಮಾತನಾಡಬೇಕು. ಏನಂದ್ರೆ ಜೇನು ಕೊಡುವ ಅದು ಆತ್ಮಕ್ಕೆ ಸಿಹಿ ಎಂಬಕ್ಕೆ ಕ್ಷೇಮ ಎಂಬುದಾಗಿ ಜ್ಞಾನೋಕ್ತಿ 16:24 ವಚನ ಹೇಳ್ತದೆ. ಪ್ರೀತಿ ಮಕ್ಕಳೇ, 4ನೇದಾಗಿ ಕೊನೆಯದಾಗಿ ಹೇಳ್ತದೆ, ಮಾದರಿಯ ಜೀವಿತವನ್ನು ಮಾಡಬೇಕು. ಹೌದು ಪ್ರೀತಿ ಮಕ್ಕಳೇ, ಮಾದರಿಯಾದ ಜೀವಿತ ಏನಂದ್ರೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಎಲ್ಲ ಜನರು ನೋಡುವಾಗ ಅಯ್ಯೋ ಇವರು ಒಳ್ಳೆಯವರು, ಇವರು ಬೆಳಕು ಒಂದು ಒಳ್ಳೆಯ ರೀತಿಯಲ್ಲಿ ಇದೆ ಎಂಬುದಾಗಿ ನೋಡ್ತಾರೆ. ಅದೇ ನೋಡಿದ್ರೆ ಮತ್ತೆ ಬರೆದ ಸುವಾರ್ತೆ 5:16 ಹೇಳ್ತದೆ, ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ನಮ್ಮನ್ನು ಕೊಂಡಾಡ್ತಾನೆ. ಈ ಲೋಕದಲ್ಲಿ ಅಯ್ಯೋ ಇವರು ಬಡವರು, ಇವರು ಶ್ರೀಮಂತರು ಎಂಬುದಾಗಿ ಇಲ್ಲದೆ ನಮ್ಮ ಬೆಳಕು ಜನರಿಗೆ ಯಾವ ರೀತಿಯಲ್ಲಿ ಪ್ರಕಾಶಿಸುತ್ತೆ ಎಂಬುದು ಬಹಳ ಮುಖ್ಯ. ನಾವು ಇತರರಿಗೆ ಪ್ರೀತಿಸಬೇಕು, ಇತರರಿಗೆ ಸಹಾಯ ಮಾಡುವಾಗ ನಮ್ಮ ಕುಟುಂಬದಲ್ಲಿ ಎಲ್ಲರನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ.